ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇದು ಕಂಟಿನ್ಯೂಯೇಷನ್ ವಿಡಿಯೋ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋನ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಚೆಕ್ ಮಾಡಿ ವಿಡಿಯೋನ ನೋಡಿ, ಆಗ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬರೋಣ, ಸಾಯಿಬಾಬಾ ಅವ್ರಿಗೆ ದರ್ಶನ ಮಾಡೋಣ ಇವತ್ತು ಅಂತ ಹೇಳಿ ರೂಮಿಗೆ ಹೋಗಿ ಫ್ರೆಶ್ ಆಗಿ ವಾಪಸ್ ಮತ್ತೆ ಬರ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟಾಗಿ ರಶ್ ಇಲ್ಲ. ನೋಡೋಣ, ಜನರಲ್ ಕೌಂಟ್ರಲ್ಲಿ ಹೋದರೆ ಬೇಗನೆ ದರ್ಶನ ಆಗುತ್ತೋ ಅಥವಾ ಏನಾದರೂ ಪೇಯ್ಡ್ ದರ್ಶನಕ್ಕೆ ಹೋಗೋಣ ಅಂತೇಳಿ ನಮ್ಮ ಮನೆಯವರು ವಿಚಾರಿಸ್ಲಿಕ್ಕಂತೇಳಿ ಹೋಗಿದ್ದಾರೆ. ಇಲ್ಲಿ ಸಾಯಿಬಾಬಾ ಮಂದಿರದಿಂದ ನಾವು ಪ್ರಸಾದಲ್ಲೇ ಹೋಗ್ಬೇಕಂದ್ರೆ 500 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನಾವು ಆಲ್ರೆಡಿ ಹೋಗಿಬಿಟ್ಟು ಪ್ರಸಾದ ಎಲ್ಲ ತಿಂದ್ಕೊಂಡೇ ಬಂದಿದ್ದೀವಿ, ಲೇಟ್ ಆಗಿತ್ತು ಅಂತ ಹೇಳಿ. ಇಲ್ಲಿ ನೋಡಿ ಪೇಯ್ಡ್ ದರ್ಶನ ಕೌಂಟರ್ ಎಲ್ಲ ಇದೆ. ಹಾಗೆ ಈ ಕಡೆ ಮೊಬೈಲ್ ಕೌಂಟರು ಮತ್ತು ಚಪ್ಪಲ್ ಇಡಲಿಕ್ಕೆ ಕೌಂಟರು ಎಲ್ಲ ಇದೆ. ಇಲ್ಲಿ ನಮಗೆ ಇಲ್ಲಿ ಗೊತ್ತಾದರೆ ಇಲ್ಲಿ ATM ಮಷಿನ್ ಥರ ಇದೆಯಲ್ಲ, ಇದರಲ್ಲೇ ನಾವು ಟಿಕೆಟನ್ನು ಸಹ ನಾವು ತೊಗೋಬೋದು. ಅಲ್ಲಿ ಒಬ್ಬರು ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ ಇರ್ತಾರೆ. ಇಲ್ಲ ಅಂತಂದರೆ ನಮಗೆ ಗೊತ್ತಾಗಲ್ಲ ಅಂತಂದರೆ ಅಲ್ಲಿ ಕೌಂಟರ್ ಕೂಡ ಇದೆ, ಅಲ್ಲೇ ಹೋಗಿಬಿಟ್ಟು ನಾವು ಟಿಕೆಟನ್ನು ಸಹ ನಾವು ತೊಗೋಬೋದು. ಈ ಕಡೆ ಇಲ್ಲಿ ಬಂದು ಒಂದು 2-3 ಕೌಂಟರ್ ಇದೆ ಮೊಬೈಲ್ ಇಡಲಿಕ್ಕೆ, ಹಾಗೆ ಚಪ್ಪಲೆಲ್ಲ ಬಿಡಲಿಕ್ಕೆ, ಲಗೇಜ್ ಕೌಂಟರು ಎಲ್ಲನೂ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ. ಈ ಸರೌಂಡಿಂಗಲ್ಲಿ ಎಲ್ಲನೂ ಫೋನನ್ನು ಯೂಸ್ ಮಾಡಲಿಕ್ಕೆ ಅಲೋ ಇದೆ. ಬಟ್ ನಾವು ದರ್ಶನಕ್ಕೆ ಹೋಗಬೇಕು ಅಂತಂದರೆ ಎಲ್ಲ ಇಲ್ಲಿ ಕೌಂಟ್ರಲ್ಲಿ ಇಟ್ಬಿಟ್ಟು ಒಂದು ಸ್ಲಿಪ್ ಕೊಡ್ತಾರೆ, ಅಲ್ಲೇ ಇಟ್ಬಿಟ್ಟು ಹೋಗಬೇಕು. ನಾವು ಕೂಡ ಹಾಗೆ ಫೋನೆಲ್ಲ ಇಟ್ಬಿಟ್ಟು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರಶ್ ಏನೂ ಇರಲಿಲ್ಲ, ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನಾನು 9 ವಾರಗಳ ಕಾಲ ಸಾಯಿಬಾಬಾ ಅವ್ರದ್ದು ವ್ರತನ ಮಾಡಿದ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ನಾನು ಇರೋ ಜಾಗಕ್ಕೆ ಒಂದು ಮಂದಿರ ಇತ್ತು, ಹಾಗಾಗಿ ಅಲ್ಲಿ ಕೂಡ ಹೋಗಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅದನ್ನು ಸಹ ನಾನು ಕಂಪ್ಲೀಟ್ ಮಾಡಿ ಕೊನೆಗೆ ನಾನು ಸಾಯಿಬಾಬಾ ಅವ್ರು ಇರೋವಂಥ ಜಾಗಕ್ಕೇ ಬಂದು ಅವ್ರ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇವತ್ತಿನ ಮಟ್ಟಕ್ಕೆ ಅವ್ರದ್ದು ದರ್ಶನ ಕೂಡ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಹಾಗೆ ನಾಳೆ ಗುರುವಾರ ಅಲ್ವಾ, ಅವ್ರದ್ದು ಸಾಯಿಬಾಬಾ ಅವ್ರದ್ದು ವಾರ ಆಗಿರೋದ್ರಿಂದ ನಾವು ಪ್ರತಿ ಸರಿ 1-2 ಸರಿ ಬಂದು ಹೋಗಿದ್ವಿ. ಆವಾಗೆಲ್ಲ ನಾವು ಪೂಜೆ ಏನೂ ಮಾಡಿಸಿರಲಿಲ್ಲ, ಹಾಗೆ ದರ್ಶನ ಮಾಡ್ಕೊಂಡು ಕಾಣಿಕೆ ಹಾಕಿ ಹಾಗೆ ಹೋಗ್ತಾಯಿದ್ವಿ. ಅದಕ್ಕೋಸ್ಕರ ಈ ಸಾರಿ ಯಾವುದಾದ್ರೂ ಪೂಜೆ ಇದ್ದರೆ ಪೂಜೆನ ಮಾಡಿಸೋಣ ಅಂತ ಹೇಳಿ ಅಲ್ಲಿ ಡೀಟೇಲ್ಸ್ ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾಯಿದ್ವಿ. ನಾನು 9 ವಾರಗಳ ಕಾಲ ವ್ರತಾಚರಣೆ ಎಲ್ಲ ಮುಗಿಸಿ ತುಂಬಾ ಖುಷಿ ಆಯಿತು. ನಾವು ಇರೋ ಜಾಗಕ್ಕೆ ಹತ್ತಿರದಲ್ಲಿರುವಂಥ ಸಾಯಿಬಾಬಾ ಮಂದಿರಕ್ಕೆಲ್ಲ ಹೋಗಿ ವ್ರತಾಚರಣೆ ಎಲ್ಲ ಕಂಪ್ಲೀಟ್ ಮಾಡಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ. ಹಾಗೆ ನಾನು ಸಾಯಿಬಾಬಾ ಅವ್ರು ಇರೋ ಕಡೆನೇ ಅವ್ರ ಮಂದಿರಕ್ಕೇ ಶಿರಡಿಗೆ ಬಂದು ದರ್ಶನ ಮಾಡುವಂಥ ಭಾಗ್ಯನೂ ನನಗೆ ಸಿಕ್ತು. ತುಂಬಾ ಖುಷಿ ಆಯಿತು. ಇವತ್ತಿನ ಮಟ್ಟಕ್ಕೆ ಬುಧವಾರದ ದರ್ಶನ ತುಂಬಾ ಚೆನ್ನಾಗಾಯಿತು. ಸಾಯಿಬಾಬಾ ಅವರು ತುಂಬಾ ಚೆನ್ನಾಗಿ ಕಂಡರು. ಅವರನ್ನು ನೋಡಿಕೊಂಡು ಈ ಕಡೆ ಇಲ್ಲಿ ಎಲ್ಲ ವಿಚಾರಿಸ್ಕೊಂಡು ನಾವು ಪೂಜೆನ ಮಾಡಿಸೋಣ ನಾಳೆಗೆ ಗುರುವಾರಕ್ಕೆ ಬೆಳಗ್ಗೆ ಅಂತ ಹೇಳಿ ಕೇಳಲಿಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟರು. ಇಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಅಭಿಷೇಕ ಪೂಜೆ ಎಲ್ಲನೂ ಮಾಡ್ತಾರಂತೆ. ಅದಕ್ಕಾಗಿ ನಾವು ಅಲ್ಲಿ ಟಿಕೆಟನ್ನು ಆನ್ಲೈನಲ್ಲಿ ಅವ್ರ ಹತ್ರ ತೊಗೊಂಡು ಬೆಳಗ್ಗೆ ಡೈರೆಕ್ಟಾಗಿ ಬಂದು ಪೂಜೆಗೆ ಹೋಗ್ಲಿಕ್ಕಾಗತ್ತೆ ಅಂತ ಹೇಳಿ ಹೋಗ್ತಾಯಿದ್ವಿ. ಹಾಗೆಯೇ ಇಲ್ಲಿ 7-8 ಜನರಲ್ ದರ್ಶನಕ್ಕೆ ಹೋಗಬೇಕು. ಹಾಗೆ ಈ ಕಡೆ ಪೇಯ್ಡ್ ದರ್ಶನದ್ದು, ಆಮೇಲೆ ಆರತಿ ಪಾಸ್ ಬುಕ್ಕಿಂಗ್ ಕೌಂಟರ್ ಅಂದರೆ ನಾವೇನಾದರೂ ಪೂಜೆ ಮಾಡಬೇಕಂದ್ರೆ ಇಲ್ಲಿ ನಾವು ಟಿಕೆಟನ್ನು ತೊಗೋಬೋದು. ಇಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಈ ಕಡೆ ಒಂದು ಕೌಂಟರ್ ಕೂಡ ಇದೆ, ಅಲ್ಲಿ ಸಹ ನಾವು ಹೋಗ್ಬೋದು. ಈ ಕಡೆ ನಾವು ಅಲ್ಲಿ ಏನು ತೊಗೊಳ್ಳೋದು ಬೇಡ, ಇಲ್ಲೇ ಕೌಂಟರಲ್ಲೇ ಎಂಟ್ರಿ ಮಾಡಿಸ್ಕೊಂಡು ಟಿಕೆಟನ್ನು ತೊಗೊಂಡು ಹೋಗೋಣ ಅಂತೇಳಿ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ನಮ್ಮ ಮನೆಯವ್ರು ಕೂಡ ಹೋಗಿ ನಾವು ಫೈನಲಿ ಇಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಅಭಿಷೇಕ ಪೂಜೆದು ಇತ್ತು, ಹಾಗಾಗಿ ನಾವು ಅಭಿಷೇಕನೇ ಮಾಡಿಸೋಣ ಅಂತ ಹೇಳಿ ಟಿಕೆಟನ್ನು ತೊಗೊಳ್ಲಿಕ್ಕೆ ಹೋಗಿದ್ದರು. ಅಭಿಷೇಕ ಪೂಜೆ ಅಂದರೆ 9ರಿಂದ 10 ಗಂಟೆ ಅಂತೆ. ಈ ಸತ್ಯನಾರಾಯಣ ಪೂಜೆ ಎಲ್ಲ 5 ಗಂಟೆ 6 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿ ಸಾಮೂಹಿಕವಾಗಿ 1-2 ಬ್ಯಾಚ್ ಮಾಡಿ ಪೂಜೆನ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ಅಭಿಷೇಕ ಪೂಜೆದನ್ನು ವಿಚಾರಿಸ್ಕೊಂಡು ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೀವಿ. ನಾಳೆ ಗುರುವಾರ ಬೆಳಗ್ಗೆಗೆ 9ರಿಂದ 10ಕ್ಕೆ ನಾವು ಬಂದು ಪೂಜೆನ ಮಾಡಿಸಿ ಪೂಜೆ ಎಲ್ಲ ಆದಮೇಲೆ ದರ್ಶನಕ್ಕೆ ಕಳಿಸ್ತಾರೆ. ದರ್ಶನನೂ ಮಾಡಿದರೆ ಆಗುತ್ತೆ ಅಂತ ಹೇಳಿ ಟಿಕೆಟನ್ನು ತೊಗೊಳ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನನ್ನ ಮಕ್ಕಳು ತುಂಬಾ ಖುಷಿಯಾಗಿ ಆಟ ಆಡಿಕೊಂಡು ತುಂಬಾ ಚೆನ್ನಾಗಿ ಕಾಲ ಕಳೀತಾ ಇದ್ದಾರೆ. ಇಲ್ಲಿಂದ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ನೆಕ್ಸ್ಟು ಶನಿ ಸಿಂಗಾಪುರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಶಿರಡಿಯಿಂದ 70 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಹಾಗಾಗಿ ಇಲ್ಲಿ ಟ್ರಾವೆಲರ್ ಎಲ್ಲ ಸಿಗುತ್ತೆ, ಅದಕ್ಕೋಸ್ಕರ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಇಲ್ಲಿಂದ ಸಪ್ತಶೃಂಗೇರಿ ಅಂತಲೂ ಸಹ ಇದೆ ಅಂತೆ, ಅದು 140 ಕಿಲೋಮೀಟರ್ ಆಗುತ್ತೆ. ನಮಗೆ ಚಿಕ್ಕ ಮಕ್ಕಳೆಲ್ಲ ಇರೋದ್ರಿಂದ ಅಷ್ಟು ದೂರ ಎಲ್ಲ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಶನಿ ಸಿಂಗಾಪುರ ಹೋಗಬೇಕು ಅಂತ ಅಷ್ಟೇ ಅಂದ್ಕೊಂಡಿದ್ದೀವಿ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಶನಿ ಸಿಂಗಾಪುರ ಎಲ್ಲ ಹೋಗಿರೋದನ್ನು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನೋಡಿ ಟಿಕೆಟ್ ಕೂಡ ಸಿಕ್ಕಾಯಿತು. ಅಭಿಷೇಕ ಪೂಜಾ ಕೂಪನ್ ಅಂತೇಳಿ, ಇದು ಬ್ಯಾಚ್ 1 ಬ್ಯಾಚ್ 2 ಆ ಥರ ಮಾಡ್ತಾರೆ. ನಮ್ಮದು ಬ್ಯಾಚ್ 2ಗೆ 9 o'clockಗೆ ನಾವು ತೊಗೊಂಡಿದ್ದೀವಿ, 9 to 10. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಂದರೆ ಪಾರ್ಟ್ 3 ವಿಡಿಯೋ ಶನಿ ಸಿಂಗಾಪುರ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.